ಐತೆ ನೋಡ್ರಿ. ಒಳ್ಳೆ ಹೆಂಗೈತಿ ಗೊತ್ತ್ರಿ, ಹೊಲದಾಗ ಮನೆ ಮಾಡ್ಕೊಂಡು ಅದೀವಿ ಏನೋ ಅನ್ನೋ ಫುಲ್ಲ ರೋಡ್ ಎಲ್ಲ ಎದ್ದಾರ. ನೀವೊಬ್ಬ ಎದ್ದು ನೋಡ್ರಿ, ಇಷ್ಟು ದೊಡ್ಡ ಪ್ಲೇಟ್ಸ್ ಅದು. ಒಮ್ಮೆ ತೆಗೆದು 21 ಎಕ್ಲೆ ಹೆಚ್ಚಿಗೆ ಬರ್ತಾವೇನ ನೋಡ್ರಿ, ಎಷ್ಟು ಈಸಿಯಾಗಿ ಬರ್ತಾವೆ ಇಡ್ಲಿ. ಫ್ಲಫಿಯಾಗಿ ಖುಷ್ಬು ಇಡ್ಲಿ ಅಂತಾರಲ್ಲ, ಖುಷ್ಬು ಇಡ್ಲಿ ಬಂದವು. ಹಳ್ಳಿ ಮಿಕ್ಸ್ ಇಡ್ಲಿ ಚಟ್ನಿ ಸಾಂಬಾರು. ಹಳ್ಳಿ ಸ್ಟೈಲ್ ಅಲ್ರಿ, ಅದು ರೆಣ್ಕನ್ ಸ್ಟೈಲ್ ಅವು ಇಡ್ಲಿ. ಫಸ್ಟ್ನೇ ಪಂಚ್ ಇವ್ರದ ನೋಡ್ರಿ. ಒಳಗೆ ಇಷ್ಟು ಇಷ್ಟಾಗಿ ಇಡ್ಲಿ ಮಾಡ್ತಾರೆ ಅವ್ರು. ಎಲ್ಲ ಸುಡ್ಸೋದು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳ್ತೀನಿ. ಇವತ್ತು ಹಳ್ಳಿ ಸ್ಟೈಲಾಗಿ ಇಡ್ಲಿ ಚಟ್ನಿ ಸಾಂಬಾರು ಮಾಡೋದನ್ನ ಇವತ್ತು ಶೇರ್ ಮಾಡ್ಕೊಳ್ತೀನಿ ರೆಸಿಪಿ. ಲಾಸ್ಟ್ ಟೈಮ್ ಮಾಡಿದ್ದೆ ನಾನು. ಅವತ್ತು ಬಾಗಲಕೋಟೆ ಹೋಗಿದ್ದರೆ ಅವತ್ತೇನು ಮಾಡ್ಕೊಳಕ್ಕಾಗಲಿಲ್ಲ, ಅರ್ಜೆಂಟ್ ಒಳಗಿದ್ದೆ. ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತೀನಿ ಬರೀ ಹಳ್ಳಿಯಾಗ ಇಡ್ಲಿ ಹೆಂಗೆ ಮಾಡ್ತಾರೆ ಅಂತೇಳಿ. ನಿಜ ನಿಮ್ಮ ಮನೆ ಸರಿ ತಿಂದಿನಲ್ರಿ ನಾನು. ಇದು ಹೋಟೆಲಾಗ ಇರ್ತಾವಲ್ಲ ಹಂಗೆ ಮಾಡಿರ್ತಾರೆ ಇವರು. ಹೆಂಗೆ ಮಾಡ್ತಾರೆ ಅಂತ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇಡ್ಲಿ ಪಾತ್ರೆ ಅಲ್ರಿ, ಅಲ್ಲಿ ಫಸ್ಟ್ ಕುಕ್ಕರ್ ಕಡಾತಿದ್ರಿ, ಅಲ್ಲಿ ಎಲ್ಲ ಬ್ಯಾಳಿ ಕುದಿಯಾಕ್ತಿದ್ದೀವಿ ಸಾರಿಗೆ. ಇಲ್ಬಾರೇನ್ಕ ಇಡ್ಲಿ ರವೆ ಡೌನ್ ಮಾಡಿ ಎಷ್ಟು 1 kg ಫುಲ್ ಹಾಕಿ, ಅರ್ಧ kg ಮೇಲೆ ಹಾಕಿ. 1 kg ಪೂರ್ತಿ 1 kg ಇಡ್ಲಿ ರವಾನ ರಾತ್ರಿ ನೆನೆಸಿಟ್ಟೈತ್ರಿ. ಇಡ್ಲಿ ರವೆ ಮತ್ತು ಇದಕ್ಕೆ ಉದ್ದಿನ ಬೇಳೆ ಒಂದು 4 ತಾಸು ಮುಂಚೆ ನೆನೆಸಿಟ್ಟು ಅದನ್ನ ರುಬ್ಬಿ ಇದ್ರಾಗ ಹಾಕಿ ಮಿಕ್ಸ್ ಮಾಡಿ ಇಟ್ಟಾರ. ನಾವೇನು ಮಾಡ್ತೀವಿ, ಅಕ್ಕಿ ಮಾಡ್ತೀವಲ್ಲ, ರಾತ್ರಿನ ಸೋಡಾ ಪುಡಿ ಉಪ್ಪು ಹಾಕಿಟ್ಟಿರ್ತೀನಿ. ಇಕ್ಕಿ ಏನು ಹಾಕಲ್ರಿ ಇವರು. ಜಸ್ಟ್ ಇಡ್ಲಿ ರವಾನ ಉದ್ದಿನ ಬೇಳೆ ಮಿಕ್ಸಿ ಮಾಡಿರೋದನ್ನ ನೆಂದಿರೋದು ಮಿಕ್ಸಿ ಮಾಡಿ ಹಾಕಿ ಇಟ್ಟು ಮಿಕ್ಸ್ ಮಾಡಿ ಇಡ್ತಾರೆ. ಇಷ್ಟ ಇದು ಈಗ ರೆಡಿ ಐತಿ. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಸಾರಿ, ಸೋಡಾ ಪುಡಿ ಹಾಕೋತೀನಿ. ನೀರು ಗಣಗದೇನೆ ಅನ್ಸಾಕೈತಿ ಭಾಳ ಹೊಡಿಯದ ಅಲ್ಲಿ ಮಿಕ್ಸ್ ಮಾಡ್ತೀನಿ. ಹೊಡಿತೀನಿ. ಉಪ್ಪಾಕಿಲ್ಲ ರಾತ್ರಿ. ಈಗ ಉಪ್ಪು ಹಾಕೋಣ. ಮಣ್ಣು ಮಾಡಿದ್ದು ಇಷ್ಟ ಐತಲ್ಲಿ ನೋಡಿ. ಸ್ವಲ್ಪ ನೀರು ಹಾಕ್ತೀನಿ. ಗಟ್ಟಿ ಆಯ್ತು ಅದ ನೋಡಿದ್ರು ಕೊಡದ ಇಲ್ಲೇ. ಯಾವ ರವೆ ಇದೆ? ಏನು ಹೆಸರು ರವದ್ದು? ನೋಡಿಲ್ಲ, ಅಲ್ಲಿಂದ ಇದ್ದಂಗೆ ಐತೆ ನೋಡಿ. ಇಷ್ಟು ಈ ಹದ ಸಾಕ್ರಿ. ಇಡ್ಲಿ ಹೆಂಗೆ ಹಾಕೊಂಡು ಹೂವು ಬಂದಂಗೆ ಆಗತ್ತೈತಿ, ಮಲ್ಲಿಗೆ ಹೂವು ಬಂದಂಗೆ ಆಗತ್ತೆ. ಇಲ್ಲಿ ಮೇನ್ ಹೈಲೈಟ್ ಏನು ಗೊತ್ತ್ರಿ, ಈಗ ಇಲ್ಲಿ ತೋರಿಸ್ಲಿ. ಇಡ್ಲಿ ಪಾತ್ರೆ ಹೋಟೆಲ್ ಅಂದ್ರೆ ಅದು ಕಾಣಲ್ಲವಿ ಕೆಳಗೆ ಮಾಡೋ ನೋಡಿ ಇಂಚು. ಇದು ಹೋಟೆಲಾಗ ಮಾಡೋ ಅಂಥ ಇಡ್ಲಿ ಪಾತ್ರೆ ಅದು. ಯಾಕೆ ಇವ್ರ ಮನೆ ಯಾಕಂತ ಐತಂದ್ರೆ ನಮ್ಮ ಅಮ್ಮ ತೊಗೊಂಡಿದ್ದಂತ ಹಿಂದೊಮ್ಮೆ. ಹಂಗಾಗಿ ಇದ್ರಾಗ ಮಾಡ್ತಾರೆ ಇವರು. ಬೇಗ ಆಗ್ಬಿಡ್ತೈತಿ. ಭಾಳ ಜನ ಇದ್ರು ಕೂಡ ಇಂಥ ಇಡ್ಲಿ ಪಾತ್ರೆ ಎಲ್ಲ ಬೇಗ ಒಂದು ಸರಿ ತೆಗೆದ್ರೆ ಎಷ್ಟು 21 ಇಡ್ಲಿ ಬರ್ತಾರೆ ಒಂದ್ಸಲ ಹಾಕಿ ತೆಗೆದ್ಬಿಟ್ರೆ. ಈ ರೀತಿ ಐತೆ ನೋಡ್ರಿ, ಅದು ದೊಡ್ಡದು ಹ್ಯಾಂಡಲ್ ನೋಡ್ರಿ. ಆರಾಮಾಗಿ ಹಿಂಗೆ ಎತ್ಕೋಬೋದು. ಚಲೋ ಐತೆ ಇಡ್ಲಿ ಪಾತ್ರೆ. ಮತ್ತು ಹೋಟೆಲ ಮಾಡೋವೆಲ್ಲ ಹಿಂಗೆ ಇರ್ತಾವಲ್ಲ. ಇಷ್ಟು ದೊಡ್ಡ ಪ್ಲೇಟ್ಸ್ ಅದು. ಒಮ್ಮೆ ತೆಗೆದು 21 ಎಕ್ಲೆ ಹೆಚ್ಚಿಗೆ ಬರ್ತಾವೇನ. 3, 6, 7, 3, 21 ಮಾಡ್ದಕ್ಕೆ ಹೇಳ್ತಾ ಬಿಟ್ರೆ 21 ಒಂದು ಸರಿ ತೆಗೆದ್ರೆ ಇಷ್ಟು ದೊಡ್ಡ ಪ್ಲೇಟ್ ಇಡ್ಲಿ. ನೀರಿನ ಕಾದಿಲ್ಲ ಇದು, ನೀರಿನ ಕಾದಿಲ್ಲ. ಉಗುರು ಬೆಚ್ಚ ಆಗಿಲ್ಲ. ಇಲ್ಲಿ ಹಚ್ತಿ. ಈಗ ಅದು ನೀರು ಕಾಯಿಲ್ರಿ, ಒದಾಡಿಂದ ಇಡ್ಲಿ ಪ್ಲೇಟಿಗೆ ಹಾಕಿ ಇಡ್ತೀವಿ. ಕಾಯಿ ನಾವಲ್ಲಿ ನಮ್ಮ ಅಜ್ಜಿ ತೋಟಕ್ಕೆ ಹೋಗಿದ್ವಲ್ರಿ, ತೆಂಗಿನ ತೋಟ. ಅಲ್ಲಿ
ಕಾಯಿ ತಂದು ಕುಡಿದಿಟ್ಟಿದ್ದು ಒಣಗಿ ತಗೋ ಅದನ್ನೇ ತೆಗ್ದೀವಿ. ಕೊಬ್ಬರಿ ಎಷ್ಟು ಮಸ್ತ್ ಐತಿ ಗೊತ್ತಾ? ಹಾಂ ಸರಿ, ಕರೆ ಅಂದ್ರೆ ಕಾಯಿ ಇದೆ, ಕುಡ್ದಿದ್ವಲ್ಲ. ಒಣಗವ್ರಿಗೆ ಬಿಟ್ರೆ ಇಲ್ಲೈತೆ ನೋಡ್ರಿ, ಈ ಥರ ಆಗೈತೆ ಇದು. ಕಾಯಿ ಬಲ್ತೈತ್ರಿ, ಕೊಬ್ಬರಿ ಭಾರಿ ರುಚಿ ಇರ್ತಿದ್ದು. ಎಲ್ಲ ಫ್ರೆಶ್ ಹಳ್ಳಿ ಜೀವನ ಭಾರಿ ಇರುತ್ತೆ ಅಲ್ಲ. ಅಲ್ಲೇ ತೆಂಗಿನಕಾಯಿಂದ ದಪ್ಪನ ಬೀಳ್ತಾವೆ, ತೊಗೊಂಬಂದು ಚಟ್ನಿ ಮಾಡಿ ತಿಂದ್ಬಿಡ್ತಾರೆ ಅವ್ರು. ಯಾವ ಅಂಗಡಿಗೆ ಹೋಗಲ್ಲ, ರೊಕ್ಕ ಕೊಡಲ್ಲ, ತರಲ್ಲ. ಇವನೀಗ ಚಿಪ್ಪು ತೆಗೆದು ಚಟ್ನಿ ಮಾಡ್ಬೇಕ್ರಿ. ಚಟ್ನಿ ಮಾಡ್ಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಪುಟಾಣಿ ಇಲ್ಲ, ಮಣ್ಣು ಅಂಗಡಿ ಕಳಿಸ್ಬೇಕು. ಮಣ್ಣು ಇನ್ನೂ ಎದ್ದಿಲ್ಲ ಇವತ್ತು, ಹೊರಗೆ ಅಂಗಡಿದ ಮುಕ್ಕೊಂಡು ಅಲ್ಲೇ ನಾನು ಬರೀ ಎಬ್ಬಿಸ್ಕೊಂಡು ಅಂಗಡಿ ಕಳಿಸಿ. ನಮ್ಮ ಅಜ್ಜಿ ಹಂಗೆ ಮುಕ್ಕೊಂಡು ಇನ್ನೂ ಎದ್ದಿಲ್ಲ. ಮನ್ವಿತಾ ಹೇಳ್ರಿ ಎಷ್ಟತ್ರಿ ಅದು? ನೋಡಲ್ಲಿ ರೋಡ್ನಾಗೆಲ್ಲ ಹಾಸಿಗೆ ತೆಗ್ದಾರ, ಅಷ್ಟ್ರು ಮಕ್ಕಳ ರೋಡ್ ಎಲ್ಲ ಎದ್ದಾರ. ನೀವೊಬ್ಬ ಎದ್ದು ನೋಡ್ರಿ, ಹೇಳು. ಬಿಸಿಲು ಬರ್ತೈತೆ ಮೇಲೆ ಹಾಸಿಗೆ ಮಾಡಿಸ್ತೀನಿ. ಇಲ್ಲಿ 6 ಗಂಟೆಗೆ ಎಚ್ಚರ ಬಿಡ್ತೈತ್ರಿ. ನಮ್ಮ ಊರಾಗ ಎಚ್ಚರ ಆಗೋದಿಲ್ಲ, ಒಳ್ಳೊಳ್ಳೆ ಮಕ್ಕೋತೀವಿ. ಇಲ್ಲಿ 6 ಅನ್ನತ್ಲೆ ಬಡದು ಎಬ್ಬಿಸಂಗೆ ಅತ್ತ ನಿದ್ದಿನ ಬರೋದಿಲ್ಲ. ಆಮೇಲೆ ಅಕ್ಕಿಗಳ ಸೌಂಡ್ ಎಷ್ಟೈತೆ ಅಂದ್ರೆ ಕೇಳಿಸ್ತಿರ್ಬೋದು ನೀವು, ಕೇಳಾಗ್ತದೆ ಅಂತ ಗೊತ್ತಿಲ್ಲ. ಜಗ್ಗ ಐತ್ರಿ ಅಕ್ಕಿಗಳ ಕಲರವ ಇದೆ, ಎಲ್ಲ ಚಂದ ಬೆಳಗಿನ ವಾತಾವರಣ ಅಷ್ಟೈತೆ ನೋಡಿರಿ. ಒಳ್ಳೆ ಹೆಂಗೈತಿ ಗೊತ್ತ್ರಿ, ಹೊಲದಾಗ ಮನೆ ಮಾಡ್ಕೊಂಡು ಅದೀವಿ ಏನೋ ಅನ್ನೋ ಫೀಲ್. ಇಲ್ಲಿ ಸಿಕ್ಕಾಪಟ್ಟೆ ಗಿಡಗಳು, ಹಾಗಾಗಿ ಹಕ್ಕಿಗಳು ಜಾಸ್ತಿ ಇಲ್ಲಿ. ಟೋಟಲಿ ವಾತಾವರಣ ಮಾತ್ರ ಭಾರಿ ಚಂದ ಐತಿ. ಹಾಸಿಗೆ ಮಡಿಸಿ ಒಳಗೆ ಹಾಕಿ ಫಸ್ಟ್ ಮಂದಿ ಅಂಗಡಿ ಕಳಿಸ್ತಾರೆ. ಮನ್ವಿತ ಕಳ್ಸಾವಿ ಅದನ್ನ ಎದ್ದು ಬೈ. ಓ ಎದ್ರ ಮೇಲೆ ಮನು ಪುಟ 10 ರೂಪಾಯಿ ಪುಟ ಅಂತಾರೆ ಬರ್ರಪ್ಪ ಚಟ್ನಿಗೆ. ಯಾರ ಅಂಗಡಿಗೆ ಅಂತ ಹೇಳು. ಮನೆ ಐತಲ್ಲ ಮನು, ಗೊತ್ತೈತ್ಲಾ? ಹೋಗಿ ಬೇಗ ತೊಂಬರು. ಚಪ್ಪಲಕ್ಕೋ ಬೇಗ ತೊಂಬ. 10 ರೂಪಾಯ್ದು ಪುಟಾಣಿ ಬೇಗ ಬಾ. ಈಗ ಇದು ಮಾಮ ಹೋಗ್ಕೊಂಡು ಕೆಲ್ಸಕ್ಕೆ. ಇಲ್ಲಿ ನೋಡ್ರಿ ಕಾಯಿ ತೆಗಿಯಕತ್ತಾಳ. ಈಗ ನೋಡ್ರಿ ಈ ಕಡೆ ಬೇಳೆ ಸಾರು ರೆಡಿ ಆಯ್ತು. ಇಡ್ಲಿ ಜೊತೆಗೆ ಸಾರು ರೆಡಿ ಐತಿ, ಕುದಿಯಾಗತ್ತೈತಿ. ಇನ್ನೊಂದು ಕುದಿಲಿ ಬಿಡ್ತೀನಿ. ಹಾಗೆ ಈ ಸೈಡು ಚಟ್ನಿನ ರೆಡಿ ಆಯ್ತು. ತೆಂಗಿನಕಾಯಿ ಮತ್ತು ನಾವು ಮೂರ ಮಾಡ್ತೀನಲ್ಲ, ಪುಟಾಣಿ ಹಾಕಿ ಮಾಡಿರೋ ಚಟ್ನಿ. ಇದು ಚಟ್ನಿ ರೆಡಿ ಆಯ್ತು. ಸಣ್ಣ ಇಡೋಣ, ಸ್ವಲ್ಪ ಸಾರು ಕುದಿಲಿ ಇನ್ನೊಂಚೂರು. ಇಲ್ಲಿ ಬರ್ರಿ, ನಮ್ಮ ಇಡ್ಲಿನೂ ರೆಡಿ ಆಗ್ಯಾವ ಆಲ್ರೆಡಿ. ನಾವು ಅದು ಮಾಡ್ಕೊತ ನಿಂತ್ವಿ, ತೆಗ್ದಿಲ್ಲ ಬೇಗ. 2 ಕಡೆ ಇಟ್ಕೊಳ್ಕ ನಾವು ತಂಗಿದ್ನ ಒಂದ ತಗೋ ವಜ್ಜಾಗಲ್ಲ ನಂಗೆ. ಅದು ನಡ್ಕ ಮುಂದೆ ನೋಡ್ರಿ. ಆ ಮೌಲ್ಡ್ ಬಿಟ್ಟು ಗೆದ್ದವ್ರಿ ಅವು ಮೇಲೆ ದೊಡ್ಡ ಹೋಗ್ಯವು ಇಡ್ಲಿ. ನಾನು ಮೌಲ್ಡ್ ಮಾಡಲ್ರಿ ಈಗ ಅಂತಂಗೆ. ರೆಡಿ ಆತ್ರಿ, ಮುಚ್ಚಿ ಆರಿಸಿಬಿಟ್ಟಿನಿ. ಚಟ್ನಿ ಸಾಂಬಾರು ರೆಡಿ. ಈ ಕಡೆ ಇಡ್ಲಿ ರೆಡಿ. ಬರೀ ಒಂದು ತೆಗ್ಯಾನ. ಅದೇನ್ಲೇವಿ ಅನ್ನ ನೋಡ್ರಿ ಎಷ್ಟು ಈಸಿಯಾಗಿ ಬರ್ತಾವೆ ಇಡ್ಲಿ. ಯಾರದು ತಲೆ ಮೇಲೆ ಏನು ಮಾಡತ್ತೀರಿ? ಏನು ತೋಲಿ ಕೆಂಪಿ ಇದೇನ್ಲೇ? ನೋಡ್ರಿ ಇಡ್ಲಿ ಹೆಂಗೆ ಬಂದಾವ ಅಂತೇಳಿ, ಫ್ಲಫಿಯಾಗಿ ಖುಷ್ಬು ಇಡ್ಲಿ ಅಂತಾರಲ್ಲ, ಖುಷ್ಬು ಇಡ್ಲಿ ಬಂದಾವ.
ಹಳ್ಳಿ ಒಳಗೆ ಇಷ್ಟು ಮಸ್ತಾಗಿ ಇಡ್ಲಿ ಮಾಡ್ತಾರೆ ಅವ್ರು. ಮೊದಲ ನಮ್ಮ ಅಕ್ಕ ಮಾಡ್ತಿದ್ಲನ ಮಾಡ್ತಿದ್ದೆ ಇಡ್ಲಿ. ಏನೋ ಶುರು ಮಾಡ್ಕೊಂಡಿದ್ದೀನಿ ಇಡ್ಲಿ ಮಾಡೋದನ್ನ. ನೋಡಿರಿ ಈಕಿನ ಶುರು ಮಾಡ್ಯ ಅಂತ. ನಮಗೆ ಜಾಸ್ತಿ ದೋಸೆ ಪಡ್ಡು ಭಾಳ ಮಾಡ್ತಿದ್ಲು. ಈಕೆ ಇಡ್ಲಿ ಶುರು ಮಾಡ್ಕೊಂಡ ಹೆಂಗೆ ನೋಡ್ರಿ ಒಂದೊಂದು ಇವು ಆಗ್ಯವು. ಒಂದು ಮಾಡಿದ್ರೆ ಎಷ್ಟಿಲ್ಲ. ಒಂದು ಮಾಡಿದ್ರೆ ಒಂದು ಪುಟ್ಟಿ ಇಡ್ಲಿ ಹಾಕೋರಿ. ಬೇಕಾದಂಗೆ ಒಂದು 3 ಜನ ನಾಷ್ಟ ಮಾಡಿ ಹೋಗ್ಬೋದು, 3-4 ಜನ ಅಲ್ಲ. ಓಪ ವಾವ್ ಕಪ್ಪ ಗ್ಲಾಸ್ ಐತೆ ನೋಡಿ ತೊಗೊಂಡ್ಕೊಡಿ. 3 ತೆಗೆದೆ 3 ನೋಡಿರಿ 3 ಪ್ಲೇಟ್ ತೆಗೆದೀವಿ. ಸಾಫ್ಟಾಗಿ ಗೊತ್ತಿರಿ ಇಡ್ಲಿ. ಇಲ್ಲಿ ನೋಡಿರಿ ಅವು ಉಬ್ಬಿದ್ದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಡ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂತ. ಸೆಕೆಂಡ್ ಸಲ ಈಕೆ ಹಾಕಿಡಾತಾಡ್ರಿ. ಸ್ವಲ್ಪ ಕಡಿಮೆ ಹಾಕವಿನ ಆಗಲ್ಲ ಭಾಳ ಹಾಕಿದ್ದೆ ಉಬ್ತಾವು ಅಂದ್ರೆ ದಪ್ಪ ಹಾಕವು. ಬಾ ಏನು ಕಪ್ಪ ಉದ್ದಿನಬೇಳೆ ಎಷ್ಟು ಹಾಕಿರ್ತಿಲ್ಲ ಅವಿನ ಇದಕ್ಕೆ? ಒಂದು 1 kg ಕಡಿಮೆ 20 ರೂಪಾಯ್ದು. 20 ರೂಪಾಯ್ದು ಉದ್ದಿನಬೇಳೆ ಹಾಕಿರ್ತಾಳ್ರಿ 1 kg ರವಕ್ಕೆ. ಇಲ್ಲ ಇಡಪ್ಪ ಹಾಲು ಸಟ್ಟು ಬೇಕಾ? ಇದು ಅಲ್ಲಲ್ಲಿ ಇಡ್ಲಿ ಬಿಡಪ್ಪ ನಂಗೆ ಗೊತ್ತಿದ್ದಲ್ಲ ಕಿಡಪ್ಪ ಅಂದೆ. ಹೋಗಿ ಮಾಮ ಬಂದವ ಹೋಗಿ ಇಡ್ಲಿ ಕಾಯಾಕಿದ್ನ. ಕಡಿಮೆ ಅನ್ನಿಸ್ತೈತಿ ನೋಡಾಕ. 1 kg ರವಕ್ಕೆ 20 ರೂಪಾಯಿ ಉದ್ದಿನಬೇಳೆ ಬರೇ ಆದ್ರೆ ಅಷ್ಟು ಪರ್ಫೆಕ್ಟಾಗಿ ಬಂದಿರ್ತಾವ್ರಿ. ಮೆತ್ತಗಾಗಿರ್ತಾವೆ. ಇಂಟರ್ನ್ಯಾಷನಲ್ ಕುಕ್ ಅದಾಳ್ರಿ ಇಲ್ಲಿ ಬಗ್ಗೆ ಅಲ್ಲ. ನೋಡ್ರಿ ಅಂಗಡಿಯನ್ಕಿಂತ ಮೀರಿಶ್ ಮಾಡ್ತಾ ಇಡ್ಲಿನಿ ಸೂಪರ್ ಹಾಕವಲ್ಲ. ತೆಗಿಯೋದನ್ನು ಸಾರು ತೆಗಿ ಹಾಲಿಡು ಮತ್ತೇನು ಬಂದಿರ್ತಾವೆ ಹಾಕೊಡ. ಮತ್ತು ಹಾಕೊಡಕ್ಕಾರ ಬೇಕಾ ಎತ್ತಕ್ಕಾಗಲ್ಲ ಅಂದ್ರೆ. ಮಾಮ ಒಂದು ಚಾ ಅಂಗಡಿ ಹಾಕ್ತಾನ, ನೀವು ಒಂದು ನಾಷ್ಟ ಅಂಗಡಿ ಹಾಕು ಸೊಸಿ. ಹಾಂ ಅದ ಮಾಮನ ಜೊತೆನ ಹಾಕು. ಇಷ್ಟ ಮಾಡ್ಕೊಡು ಸಾಕು. ಒಂದು 10 ರೂಪಾಯಿ ಕಡಿಮೆ ಇಡು. ಹಂಗೆ ಅಂದು ಸಾರು ಬರೀ ಎತ್ಕೊಂಡು ಮೈ ಮೇಲೆ ಹಾಕ್ಕೊಂಡ್ರೆ ಅಲ್ಲೇವಿ. ಒಂದು 10 ರೂಪಾಯಿ ಕಡಿಮೆ ಕೊಡು ನೋಡು ಇಡ್ಲಿ ನೀನು. ಹಾಂ ನೀ ಇಡ್ಲಿ ಹಾಕು. ಹಾಂ ತೆರೆದು ಬಿಡು. ನಿಂದ ಹೆಸರು ಇಡು ನಂದೇ ಇಡು ಅಂತ ಹೇಳತ್ತಾಗ ರೇಣುಕಾ ಇಡ್ಲಿ ಕ್ಯಾಂಟೀನ್ ಅಂತ ಹಾಕ್ಬಿಡ್ರಿ. ನೀ ತಡವಿರ್ತಿ ಅದು ಮಾಡ್ತಾನೆ ಅಟ್ಟು ಲವ್ ಮನೆ ಒಳಗೆ ತರಬಾರ್ದು ನೀರು. ಅಪ್ಪಾಜಿ ನೀವ ಜಾರು ಬೀಳ್ತೀರಿ, ಹಿಂದೆ ಓಡಾಡ್ಕಂತ ಬಂದು ನೀವ ಬೀಳ್ತೀರಿ. ಆತೇನು ಆರಾಮ್ ಬಂದಿರ್ತಾನೆ ಒಳಗೆ. ಇದ ಮನೋ ತನೋ ನೀವ ಬೀಳ್ತಿರಲ್ಲ ಓಡಾಡ್ಕೊಂತ. ಇದ್ರಾಗ ಬೌಲ್ ತೊಗೊಂತೇನೆ ನೋಡಿ ಚಟ್ನಿ ಏಕಕ್ಕವು. ಹೌದಾ ಸರಿ ಬಿಡು. ಅದಕ್ಕೆ ಸರಿಪ್ಪ ದಾರಿ ಬಿಡ್ಕಂದ ಆ ಕಂಬು ಚುಚುಗ ತೆಗೀನು ಮುಂದಕ್ಕೆ ಅದ್ರ ಮೇಲೆ ಕುಂದಿರ್ತೇನ. ಇಲ್ಲಿಡು ಚುಚುಗ ತೆಗಿಡು ದಬ್ರಿ ಮೇಲೆ ಇಡು. ಇಡ್ಲಿ ವಡಾ ದೋಸೆ ಉಪ್ಪಿಟ್ಟು ವಡ ಬಂದಿಲ್ಲ. ವಡಾ ಕೊಡ್ರಿ ಇಡ್ಕೊ. ನಾವು ಹಿಂದೆ ಹೇಳ್ತೀನಿ ಅವ ಕಾಡ್ಸುವಾಗ ನೀವು ಹಿಂದೆ ನೀರು ತರಬೇಡ್ರಿ ಅಂತೇಳಿ. ಅದು ಕೇಳ್ತಾರೆ ಇಲ್ಲಿ ಅವ್ರು.
ನೀ ಅವ್ರನ್ನ ಚೂಟ್ಕೊಂಡು ಬಾರ ಅವ್ರು ಬೆನ್ನ ಹತ್ತಾರ ನಿಂಗೆ ಅವನ ಚುಟ್ಟಾರ್ಲೆ ಚುಟ್ಟಿ ಏನೇ ಮಾಡ ಮತ್ತೆ ಊಟ ಇಟ್ಟು ಏನ ಮಮ್ಮಿ ಬರ ಕಾಡಿಸ್ತದ ಮಮ್ಮಿ ಸಾರಿಗೆ ಸಾರಿಗೆ ಅದನ್ನ ಇಡಂಗಿಲ್ಲ ಸಾರು ಇರ್ತದ ಮತ್ತೆ ನೀವು ಮಾಡುವಾಗ ಇದನ್ನ ತೊಗೊಂಡಿದ್ದೇವೆ ತಗೊಂಡಿದ್ದು ಮತ್ತೆ ಹಾಕೊಂಬಂದೆ ನಿನ್ಗಲ್ಲ ಮಾಮೂಲಿ ಕಾಮೋಡದಿಂದ ಹೊಟ್ಟೆ ಮಿಕ್ಸ್ ಮಾಡೋದು ಬೇಡ ಅಂತ ಪ್ಲೇಟ್ನಾಗ ಮಿಕ್ಸ್ ಮಾಡ್ಕೊಟ್ಬಿಡ್ತೀವಿ ನಾವು ಇಡ್ಲಿ ಸಾಂಬಾರ್ ಇಲ್ಲ ಮತ್ತೆ ಕೆಲವು ಹೋಟೆಲ್ನಾಗ ಒಟ್ಟಿಗೆ ಹಾಕೊಡ್ತಾರ ಹೌದಾ ಅದು ಮತ್ತೆ ಊಟ ಉಣ್ಣೋದು ಸ್ಪೆಷಲ್ ಊಟ ಮಮ್ಮಿ ಸಾರು ಭಾಳ ಖಾರ ಆಗಿರ್ಲಿಲ್ಲ ಇಲ್ಲ ಸಾರ ಖಾರ ಐತಲ್ಲ ಅಪ್ಪಿ ಇಲ್ಲ ನಾ ಯಾವುದೇ ನಮ್ಮ ತನಗ್ರಿ ಅದು ಚಟ್ನಿ ಜೊತೆ ಬರೀ ಕುಂದ್ರು ಹೌದ್ರಿ ಬೇಡ ಇದು ಬಾಗಲಕೋಟೆ ಬಸ್ ಹತ್ತು ಸಾಕು ರೆಡಿ ಆಗಿರುತ್ತೆ ನಡಿ ಏ ನಲ್ಲಿ ಹತ್ತಿಸ್ ಕಳ್ಸೋ ಮತ್ತೆ ಊಟ ಮಾಡ ಬೇಕಾದ್ರೆ ಎರಡು ಹಾಕ್ಲಾ ನಿಂಗ ಚಟ್ನಿ ಸಾಂಬಾರ್ ಎರಡು ಹಾಕ್ಲಾ ಸಾಂಬಾರ್ ಅಂದ್ರೆ ಟೇಸ್ಟ್ ಬರ್ತೈತೆ ಅವು ಒಂದು ಕಲರ್ ಟೇಸ್ಟ್ ಆಗಲ್ಲ ಅದು ಯಾಕಂದ್ರೆ ನಂಗೆ ಮಾಡುವ ಹೇಳಿ ಮಾಡಿರ್ತೀವಿ ನಾವು ಕಮ್ಮಿ ಕಮ್ಮಿ ಹಾಕಾಗಲ್ಲ ಇಲ್ಲಿ ಕಪ್ಪ ಖಾರ ಖಾರ ಬರ್ತೈತೆ ಖಾರ ಸಾಕು ಎರಡು ಸೇರಿಸಿ ಅಂತಿಲ್ಲ ಎರಡು ಮಿಕ್ಸ್ ಮಾಡ್ತೀನಿ ನಾವು ನೋಡು ತಿನ್ನ ಕುಂತ ನೋಡು ಅಲ್ಲಿ ಇಬ್ಬರು ಊಟ ಇದ್ರೆ ಕುಂದ್ರ ನೀನು ಕುಂದ್ರ ನೀಟ್ಲೆ ಕುಂತಂಬಾರ್ಕು ಇಬ್ಬ ಊಟ ಇದ್ದಂಗೆ ಅದು ಮಿಕ್ಸ್ ಇಡ್ಲಿ ಚಟ್ನಿ ಸಾಂಬಾರು ಹಳ್ಳಿ ಸ್ಟೈಲ್ ಹಳ್ಳಿ ಸ್ಟೈಲ್ ಅಲ್ರಿ ಅದು ರೆಣ್ಕನ್ ಸ್ಟೈಲ್ ಅವು ಇಡ್ಲಿ ಹಳ್ಳಿ ಸ್ಟೈಲ್ ಏ ಅವು ನೀರಿನ ಅಂಶ ಅಷ್ಟು ಉಳಿದಿರ್ತಾವೆ ಬೆಂದಿದ್ದು ಇಲ್ಲೇ ಗೊತ್ತಾಗತ್ತ ಅವು ಹೆಂಗೆ ಪ್ಲಫಿ ಡುಮ್ ಆಗ್ಯಾವ ಇಲ್ಲ ಬೇಯ್ಲಿಕ್ರೆ ಹಂಗೆ ದಪ್ಪ ದಪ್ಪ ಹಾಕೋ ನಾವು ಅವು ರವೆ ಹಂಗೆ ಇರ್ತಾವೆ ಬೇಯ್ಲಿಕ್ರೆ ಗಟ್ಟಿ ಇಡ್ಲಿ ಎಲ್ಲ ತೆಳ್ಳಗೆ ಅಲ್ಲೇ ಮಕ್ಕೊಂಡಿರ್ತಾವೆ ಬರ್ರಿ ನಿನ್ನಂಗೆ ನಿಮ್ಮ ಮಾಮನಂಗೆ ಆದ್ರೆ ಬೆಂದಿರ್ತಾವೆ ನಾನೇ ಗೊತ್ತಿಲ್ಲ ಕ್ಯಾಬೆ ಸುಮ್ ತಿನ್ಲ ನೀನು ನಾಟಕ ಬಾ ಮಾಡ್ತಿ ಆತೇನು ಮಾಡ್ಯಾನ ಸುಮ್ ತಿನ್ ನಾನು ಬರ್ರಿ ನೀನೇ ಅಲ್ಲಿರ್ತೈತೋ ಇಲ್ಲ ಇಟ್ಟು ಬಾಜು ತಿನ್ನು ಜಗಳ ಮಾಡ್ದಾನೆ ತಿನ್ನು ಸುಮ್ಮನೆ ಅಷ್ಟನ್ ಬಾಗಲಕೋಟೆ ಬಸ್ ಹತ್ತಿಸ್ತೀನಿ ಈಗ ನನ್ನ ಕೆಂಪ್ಯ ಈಗ ನನ್ನ ಕೂಡ ಈ ಜಗಳ ತೆಗಿತಿದ್ದಾನೆ ಹಿಡ್ಕೊ ಕಂಟಿನ್ಯೂ ಸರಿಯಲ್ಲ ತಿನ್ಸ್ಲಾ ಈ ತಮ್ಮ ಮುಂದೆ ಬಾ ಎಲ್ಲಿ ಬಾ ನಾನು ತಿನ್ಸಕ್ಕ ಫಸ್ಟ್ನೇ ಪಂಚ್ ಇವ್ರದ ನೋಡ್ರಿ ಹ್ಞೂ ಕೈ ತೆಗಿ ಅದನ್ನ ಹೇಳಿ ಕೈ ತೆಗಿ ಬ್ರಾಹ್ಮಣ ಸಾಲ ಕೈ ಬರ್ಕೊಂಡು ಕೈ ತೆಗಿ ಹಂಗೆ ತಿನ್ಬಾರ್ದು ಹಾಕು ಭಾಳ ಇಲ್ಲೊಂದು ಐತಿ ಡಸ್ಟ್ಬಿನ್ ಆಕೆ ಡಸ್ಟ್ಬಿನ್ ನನ್ನ ಹೊಟ್ಟೆ ಅಂದೆ ಏನಾದರೂ ವೇಸ್ಟ್ ಆಗಿದ್ರೆ ಆಕೆ ತಂದು ಹಾಕ್ರಿ ಬೆಳಗ್ಗೆ ತಂದು ಹಾಕ್ರಿ ಹೇಳ್ತಾ ಬಿಡ್ರಿ ಅದ ಡಸ್ಟ್ಬಿನ್ ಪ್ಯಾಕೆಟ್ ನೋಡಿಲ್ಲಿ ತಾನು ಏನ ತಿನ್ನೋದಿದ್ರೆ ತಂದು ಹಾಕ್ರಿ ಡಸ್ಟ್ಬಿನ್ ಪುಟ್ಟಿ ಚೆನ್ನಾಗಿ ಫಸ್ಟ್ ಸಾಂಬಾರು ಸಾಂಬಾರು ಎಷ್ಟು ಉಗಿ ಬರ್ತೈತೆ ಎಲ್ಲ ಸುಡ್ಸೋದಾಗೆ ಆಮ ಗುಡಿ ಹೋಗ್ಯಾಣ ಚಟ್ನಿ ಹೆಂಗೈತ್ಲ ಅಪ್ಪಿ ವೆಂಕ ಅಂತ ನೀನು ಹೇಳ್ಕೊಡೋದು ನೀನು ನಾ ಎಲ್ಲ ಕಲ್ತೀನಿ ಹಲೋ ಹಲೋ ಮಕ್ಕಂದ್ರೆ ಗೊತ್ತಾಗುತ್ತಾ ಯಾವಾಗ ಓದಿಯಪ್ಪ
ಮತ್ತು ಇಲ್ಲೇ ನಾನು ಗುಟ್ಟಾಗಿರ್ತಾನಲ್ಲ ಅದಕ್ಕೆ ನನ್ನ ಮಕ್ಕಳು ಗೊತ್ತಾಗ್ತದೆ. ಹಳ್ಳಿಯಾಗಿರ್ತಾನೆ ಆತ ಈ ಸರ ಆತ್ ನೀ ಸಿಟಿಯಾಗ ಹೋಗು ಆತ ಹಳ್ಳಿಯಾಗಿರ್ತಾನೆ ಈ ಸರ ಅಂತಲ್ಲ ಅದು ಹಳೆಗಿರ್ಲ ಪ್ರೀತಮ್ ಗುಟ್ಟಾಗ ಇಲ್ಲೇ ಇರ್ತಾನ ಆತ. ನಂಗೆ ಸಿಟಿ ಬೇಸಿಪ್ಪ. ಇಲ್ಲ ನಂಗೆ ಹಳ್ಳಿ ಬೇಸಿ. ಮನಗೂ ನಂಗೆ ಹಳ್ಳಿ ಬೇಸಿ. ನಾವು ಇಲ್ಲೇ ಇರ್ತೀವಿ. ನೀನು ಪಪ್ಪ ಗಿಡಿಗೆ ಹಳ್ಳಿ ಇಷ್ಟ. ಹಳ್ಳಿಗೆ ಹಾಲು ಈಗ ನೋಡ್ರಿ ನಮ್ಮಮ್ಮ ನಾಷ್ಟ ಮಾಡಾಕತ್ತಾಳೆ. ಇಲ್ಲಿ ಅಲ್ಲಿ ನಮ್ಮಮ್ಮ ನಾಷ್ಟ ಮಾಡಾಕತ್ತಾನೆ. ಇನ್ನಿಷ್ಟ ಐತಿ. ಇದೊಂದು ಪ್ಲೇಟಿಗೆ ಆಗುತ್ತೆ ಇದು ಅಷ್ಟ. ಅಲ್ಲಿ ಲಾಸ್ಟ್ ನಮ್ಮ 3ನೇದ್ದು ಅದು ಹಾಕಿದ್ದು. ನೆಕ್ಸ್ಟ್ ಇದೊಂದು ಪ್ಲೇಟ್ ಮುಗೀತು. 1 kgದು 3 ಚಿಪ್ಪಿ ಖಾಲಿ ಆಗ್ಬಿಡ್ತೈತಿ. ದೊಡ್ಡದೈತಲ್ಲ ಪಾತ್ರ ಹಂಗಾಗಿ. ನೋಡಿದ್ರಲ್ಲ ಸ್ನೇಹಿತರೆ, ಹಳ್ಳಿ ಒಳಗೆ ನೋಡ್ರಲ್ಲಿ ಹಳ್ಳಿ ಸ್ಟೈಲ್ ಇಡ್ಲಿ ಹಂಗೆ ಮಾಡ್ತೀವಿ ಅಂತೇಳಿ ಇವತ್ತಿನ ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನಂಗಂತೂ ನಿಜ ಸಿಕ್ಕಾಪಟ್ಟೆ ಇಷ್ಟ ಅದು ಇಡ್ಲಿ. ನಾನು ಮಾಡ್ತೀನಿ. ನಮ್ಮೂರಾಗ ನಾವೆಲ್ಲ ಅಕ್ಕಿ ನೆನೆಸಿ ಪಡ್ಡು ದೋಸೆ ಮಾಡ್ತೀವಲ್ಲ, ಆ ಹಿಟ್ಟಿಲ್ಲೇ ಮಾಡ್ತೀನಿ. ಇಡ್ಲಿ ರವೆಲ್ಲ ಮಾಡೋದು ಭಾಳ ಕಡಿಮೆ. ನಾನು ಅಕ್ಕಿಲ್ಲೇ ಜಾಸ್ತಿ ಮಾಡಿದ್ದು. ಇಡ್ಲಿ ರವೆಲ್ಲ ಸೂಪರಾಗಿ ಬರ್ತಾವೆ. ಅದ್ರಾಗ ಇವ್ರದ್ದು ಇಡ್ಲಿ ಪಾತ್ರೆ ಮತ್ತು ಇವ್ರು ಇಷ್ಟು ಚಲೋ ಮಾಡ್ತಾರೆ ಅಂತ ನನ್ನ ಕನಸಾಗ ಅಂದ್ಕೊಂಡಿದ್ದಿಲ್ಲ ರೀ. ರೇಣುಕಾ ಸೂಪರಾಗಿ ಮಾಡಿದ್ಲಿ ಇಡ್ಲಿ ಮಾತ್ರ. ಲಾಸ್ಟ್ ಟೈಮು ನಾವು ಊರಿಗೆ ಹೋಗಿದ್ದಂದ್ರೆ ಇದು 2ನೇ ಸಲ ಅನ್ಸುತ್ತೆ. ಇನ್ನೊಂದು ಸಲ ಮೊದಲನೇ ಸಲ ಮಾಡಿದ್ಲು. ಅವತ್ತು ನಾನು ಊರಿಗೆ ಬಂದಿದ್ರಿ. ಅವತ್ತು ಯಾವುದೇ ವಿಡಿಯೋ ಶೇರ್ ಮಾಡೋಕ್ಕಾಗಿರಲಿಲ್ಲ. ಅವತ್ತು ನಾವು ಒಂದು ಸರಿ ಬಾಗಿಲುಗಟ್ಟಿಗೆ ಹೋಗಿದ್ನಿ ಅಲ್ರಿ, ಅವತ್ತು ಮಾಡಿದ್ಲು ಬೆಳಿಗ್ಗೆ ನಾಷ್ಟಕ್ಕೆ. ಇದು 2nd ಟೈಮು. ಪರ್ಫೆಕ್ಟಾಗಿ ಇಡ್ಲಿ ಮಾತ್ರ ಬಂದಿದ್ದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ. ಆದರೆ ನಿಜ ಶಾಕ್ ಆಯ್ತು ನನಗೆ ಈ ರೇಣುಕಾ ಇಷ್ಟೊಂದು ಅಡುಗೆ ಎಲ್ಲ ಮಾಡ್ತಾ ಅಂತೇಳಿ.